ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆಫ್ಟರ್ ಸೋ ಲಾಂಗ್. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಲಾಸ್ಟ್ ಒಂದು ಲಾಂಗ್ ಫಾರ್ಮೆಟ್ ವೀಡಿಯೋಗೆ ಎಷ್ಟು ಪ್ರೀತಿ ಕೊಟ್ಟಿದ್ರಿ. ನಾನು ನಿಜ ಅಂದ್ಕೊಂಡಿಲ್ಲ 25 ಮಿನಿಟ್ಸ್ ವೀಡಿಯೋನ ಅಷ್ಟೊಂದು ಜನ ನೋಡ್ತೀರಾ ಅಂತ. ದಟ್ಸ್ ದ ಹೈಯೆಸ್ಟ್ ವಾಚ್ಡ್ ವೀಡಿಯೋ ಅಂದರೆ ಲಾಂಗ್ ಫಾರ್ಮೆಟ್ ವೀಡಿಯೋ ನನ್ನ ಯೂಟ್ಯೂಬಲ್ಲಿ. ಥ್ಯಾಂಕ್ ಯು ಸೋ ಮಚ್. ಸೊ ಇವಾಗ ಒಂದು ಐಡಿಯಾ ಬಂದಿದೆ, ನಾನು ಹೇಳೋದನ್ನು ನೀವು ರಿಲೇಟ್ ಮಾಡ್ಕೋತಾರೆ ಆ್ಯಂಡ್ ನಿಮಗೆ ಅದು ಇಂಪ್ಲೈ ಆಗುತ್ತೆ ಅಥವಾ ಇಷ್ಟ ಆಗುತ್ತೆ ಅಂತ. ಸೊ ಥ್ಯಾಂಕ್ ಯು ಸೋ ಮಚ್. ಕಾಣಿಸಿದೆ ಅಲ್ವಾ, ವೆದರ್ ಫುಲ್ ಗ್ರೀನ್ರಿ ಇದೆ. ಸೊ ಒಂದು ವೆಲ್ನೆಸ್ ರಿಟ್ರೀಟ್ಗೆ ಬಂದಿದ್ದೆ ನಾನು. ಸೊ ಒಂದು ಶೂಟ್ ಇತ್ತು, ಅದಕ್ಕೋಸ್ಕರ ಅಂತ ಬಂದಿದೆ. ಸೊ 2 ಡೇಸ್ ಹಾಗೆ ಎಕ್ಸ್ಟೆಂಡ್ ಮಾಡಿಕೊಂಡೆ. ನಾನು ಇದೊಂದು ಯಾವಾಗಲೂ ಕೂಡ ಮಾಡ್ತೀನಿ. ನಾನು ಯಾವುದೇ ಒಂದು ಕೆಲಸಕ್ಕೆ ಆಚೆ ಕಡೆ ಹೋದ್ರೂ ಕೂಡ ಐ ಮೇಕ್ ಶ್ಯೂರ್ ಅಟ್ಲೀಸ್ಟ್ 1 ಎಕ್ಸ್ಟ್ರಾ ಡೇನಾದರೂ ನನಗೆ ಇರೋಕ್ಕಾಗತ್ತಾ ಅಂತ. ಬಿಕಾಸ್ ಅಲ್ಲಿನ ಪ್ರಕೃತಿ ನೋಡ್ದಂಗೆ ಆಗುತ್ತೆ, ಹೊಸ ಎಕ್ಸ್ಪೀರಿಯೆನ್ಸ್ ತೊಗೊಂಡಂಗೆ ಆಗುತ್ತೆ, ಫುಡ್ ತಿಂದಂಗೆ ಆಗುತ್ತೆ ಆ್ಯಂಡ್ ಹೊಸ ಪ್ಲೇಸನ್ನು ನೋಡಿ ಏನೋ ಒಂಥರ ಕಲ್ತಂಗೆ ಆಗುತ್ತೆ. ಆ್ಯಂಡ್ ಅದರಲ್ಲೂ ಗ್ರೀನ್ರಿ ಇದ್ರಂತೂ ನನಗೆ ಕೇಳೋದೇ ಬೇಡ, ನಾನು ಅಲ್ಲೇ ಇದ್ಬಿಡ್ತೀನಿ. ಸೊ ಇವತ್ತಿನ ಟಾಪಿಕ್ ಜರ್ನಲಿಂಗ್ ಅಂದರೆ ಏನು, ಏನಕ್ಕೆ ಬರಿತೀವಿ, ಏನಕ್ಕೆ ಬರೆಯೋ ಅಭ್ಯಾಸ ಮಾಡ್ಕೋಬೇಕು, ಆ್ಯಂಡ್ ಜರ್ನಲಿಂಗ್ ಮಾಡೋದ್ರಿಂದ ಏನು ಹೆಲ್ಪ್ ಆಗುತ್ತೆ, ಎಲ್ಲನೂ ಹೆಲ್ಪ್ ಆಗುತ್ತೆ. ಪ್ರತಿ ಸರಿ ನಾನು ಟ್ರಾವೆಲ್ ಮಾಡಬೇಕಾದ್ರೆ ಅಥವಾ ನಮ್ಮ ಮನೆಯಿಂದ ಯಾವಾಗಲೇ ಹೊರಗಡೆ ಹೋಗಬೇಕಾದ್ರೂ ಕೂಡ ನಾವೆಲ್ಸ್ ಆ್ಯಂಡ್ ಡೈರೀಸ್ನ ನಾನು ಯಾವಾಗಲೂ ಕ್ಯಾರಿ ಮಾಡ್ತೀನಿ. ಇದೊಂದು ನಾವೆಲ್ ಇದೆ, ನಾನು ಇನ್ನೂ ಸ್ಟಾರ್ಟ್ ಮಾಡಿರೋದಷ್ಟು ಅಷ್ಟೊಂದು ನನಗೆ ಚೆನ್ನಾಗಿ ಅನಿಸಿಲ್ಲ, ಬಟ್ ಡೈರಿ ಯಾವಾಗಲೂ ಕೂಡ ಕ್ಯಾರಿ ಮಾಡ್ತೀನಿ. ಇವತ್ತು ಯೂಟ್ಯೂಬ್ಗೆ ವೀಡಿಯೋ ಮಾಡಬೇಕಂತ ನನಗೆ ಥಾಟ್ ಇರಲಿಲ್ಲ, ಬಟ್ ನೇಚರ್ ಎಷ್ಟು ಚೆನ್ನಾಗಿದೆ, ಏನಾದರೂ ಒಂದು ಮಾಡಬೇಕು ಈ ವೆದರಲ್ಲಿ ಅಂತ ಅನ್ನಿಸ್ತು. ನನಗೆ ಬುಕ್ಸ್ಗಳೇ ಸಂಗಾತಿ ಅಂತ ಅನ್ಬೋದಾಯ್ತಾ. ನಾನು ಓದೋದಕ್ಕಿಂತ ಜಾಸ್ತಿ ಬರಿತೀನಿ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಮನೆಯವ್ರು ಏನು ಹೇಳ್ಕೊಟ್ಟಿರ್ತಾರೆ ಆ್ಯಂಡ್ ಮನೆಯವ್ರನ್ನ ನೋಡಿ ಏನು ಕಲ್ತಿರ್ತೀವಿ ಅಲ್ವಾ, ಅದು ಲಾಂಗ್ ರನ್ನಲ್ಲಿ ನಮ್ಮ ಲೈಫಲ್ಲಿ ಅದು ಇನ್ಕ್ಲೂಡ್ ಆಗುತ್ತೆ. ನಮ್ಮಮ್ಮ ಚಿಕ್ಕ ವಯಸ್ಸಿಂದನೂ ಕೂಡ, ಅಂದರೆ ನಾನು ಚಿಕ್ಕವಳಿದ್ದಾಗಿಂದನೂ ಕೂಡ ನಮ್ಮಮ್ಮ ಬರೆಯೋ ತುಂಬ ನೋಡ್ತಿದ್ದೆ ಆಯಿತಾ. ತುಂಬ ಕತೆಗಳು ಓದ್ತಾರೆ, ಕಾದಂಬರಿಗಳು ಓದ್ತಾರೆ, ಏನೇನೋ ಬುಕ್ಸ್ ಓದ್ತಾನೆ ಇರ್ತಾರೆ, ನ್ಯೂಸ್ ಪೇಪರ್ನ ಡೈಲಿ 1.5 ಅವರ್ ತಗೋತಾರೆ, ಎಲ್ಲ ಇಂಚು ಕೂಡ ಓದ್ತಾ ಇರ್ತಾರೆ. ಆ್ಯಂಡ್ ನಮ್ಮಮ್ಮಗೆ ಚಿಕ್ಕ ವಯಸ್ಸು, ಅಂದರೆ ನಾನು ಚಿಕ್ಕವಳಿದ್ದಾಗಿಂದನೂ ಕೂಡ ನಾನು ನೋಡ್ತಿರೋದು ಏನು ಅಂದರೆ ಪ್ರತಿದಿನ ಬರೀತಾರೆ ನಮ್ಮಮ್ಮ. ನಾನು ಒಂದ್ಸರಿ ಕೇಳಿದ್ದೆ, ಯಾವಾಗಲೂ 10th ಸ್ಟ್ಯಾಂಡರ್ಡಲ್ಲಿ ಏನು ಡೈಲಿ ಕೂತ್ಕೊಂಡು ಅಷ್ಟು ಬರೀತಿರ್ತಾರಲ್ಲ, ಏನು ಬರೀತಿರ್ತೀರ ಅಂತ. ನಮ್ಮಮ್ಮ ಅಂದರೂ ಒಂದು ಏಜ್ ಆದಮೇಲೆ ಅದು ಬರೆಯೋ ಹ್ಯಾಬಿಟನ್ನು ಬಿಟ್ಟೋಗಬಾರ್ದು ಅಂತ ಒಂದೊಂದ್ಸರಿ ನಾನೇ ರಿಮೈಂಡ್ ಮಾಡ್ಕೊಂಡು ಬರೀತಿರ್ತೀನಿ ಅಂತ. ನಂಗೆ ಅವಾಗ ಅರ್ಥ ಆಗಲಿಲ್ಲ, ಇವಾಗ ಅರ್ಥ ಆಗ್ತಿದೆ. ಒಂದೊಂದ್ಸರಿ ದೇವ್ರದ್ದೇನಾದ್ರು ಶ್ಲೋಕ ಬರೀತಾರೆ ಆ್ಯಂಡ್ ಮ್ಯಾನಿಫೆಸ್ಟೇಷನ್ಸ್ ಥರ ಬರಿತಾ ಇದ್ರು. ಆ್ಯಂಡ್ ದೇವ್ರದ್ದು ಬಗ್ಗೆನೇ ಏನೇನೋ ಬರಿತಾ ಇದ್ರು, ಓಂ ಗಮ್ ಗಣಪತಿಯೇ ನಮಃ ಸಮಥಿಂಗ್ ಅಂತೆಲ್ಲ. ಅದು 108 ಸರಿ ಎಲ್ಲ ಬರೀದ್ರು. ನಾನು ಅವಾಗ ಕೂಗ್ತಿದ್ದೆ, ಹಿಂಗೇನು ಮಾಡೋಕ್ಕೆ ಬೇರೆ ಕೆಲಸ ಇಲ್ವ, ಅದು ಏನು ಒಳ್ಳೆ ಆ ಥರ ಬರಿತಾ ಕೂತ್ಕೊಂಡಿರ್ತಾರಲ್ಲ, ಸುಮ್ಮನೆ ಟೈಮ್ ವೇಸ್ಟ್ ಅಂತ. ಬಟ್ ಬೆಳೀತಾ ನನಗೆ ಗೊತ್ತಾಗಿದೆ ಅದರಷ್ಟು ಥೆರಪಿ ಯಾವುದೂ ಇಲ್ಲ. ದೇವರನ್ನ ನಂಬೋದಾಗಿರ್ಬೋದು ಅಥವಾ ಶ್ಲೋಕ ಹೇಳೋದಾಗಿರ್ಬೋದು ಅಥವಾ ಏನೋ ಒಂದು ಜರ್ನಲಿಂಗ್ ಮಾಡೋದಾಗಿರ್ಬೋದು ಅಲ್ಲ, ಮನಸ್ಸಿಗೆ ಅಷ್ಟು ಖುಷಿ ಕೊಡುತ್ತೆ. ಸೊ ಬ್ಯಾಕ್ಗ್ರೌಂಡಲ್ಲಿ ಹೇಳಿದ್ದಾರೆ, ಇದೆಲ್ಲ ನಂಗೆ ಇನ್ಸ್ಟಿಲ್ ಆಗಿದ್ದು ನಮ್ಮ ಅಮ್ಮನಿಂದನೇ. ನನಗೆ ಮೊನ್ನೆ ಗೊತ್ತಾಯಿತು. ಒಂದೊಂದ್ಸರಿ ನೀವು ಕುತ್ಕೊಂಡಿದ್ದಾಗ ನೀವು ಯೋಚನೆ ಮಾಡ್ತಿರ್ತೀರ ಅಲ್ವಾ, ಇದು ಎಲ್ಲಿಂದ ಕಲಿತೆ, ಯಾವಾಗ ಕಲಿತೆ, ಯಾರು ಕಲಿಸಿದ್ದು, ಯಾರು ನೋಡಿ ಕಲಿತೆ ಅಂತ. ಸೊ ನಂಗೆ ಇವಾಗ ಗೊತ್ತಾಗ್ತಾ ಇದೆ. ಸೊ ಟಾಕಿಂಗ್ ಅಬೌಟ್ ಡೈರೀಸ್, ನಾನು ಯೂಶ್ವಲಿ ಒಂದು 4-5 ಟೈಪ್ಸ್ ಆಫ್ ಡೈರೀಸ್ ಇಟ್ಕೊಂಡಿರ್ತೀನಿ ಆಯಿತಾ. ಒಂದು ನನ್ನ ಮ್ಯಾನಿಫೆಸ್ಟೇಷನ್ಗೆ ಅಂತ, ಇನ್ನೊಂದು ಡೈಲಿ ಜರ್ನಲಿಂಗ್ಗೆ, ಇನ್ನೊಂದು ಕೆಲಸಕ್ಕೆ, ಇನ್ನೊಂದು ಟು ಡೂ ಲಿಸ್ಟ್ಗೆ, ಇನ್ನೊಂದು ಸುಮ್ಮನೆ ಹಂಗೆ ಕಾಟಾಚಾರಕ್ಕಂತ ಇಟ್ಕೊಂಡಿರ್ತೀನಿ. ಸೊ ಬೆಳಗ್ಗೆ ಎದ್ದು ಜರ್ನಲಿಂಗ್ ಬರಿತೀನಿ. ಅಂದರೆ ಬೆಳಗ್ಗೆ ಎದ್ದ ತಕ್ಷಣ ಒಂದು ಹ್ಯಾಬಿಟ್ ಇದೆ, ಇದು ನಾನು ರೀಸೆಂಟಾಗಿ ಕಲ್ತಿರೋದು. ಏನು ಅಂತಂದರೆ ಬೆಳಗ್ಗೆ ಎದ್ದ ತಕ್ಷಣ ಒಂದು A4 ಸೈಜ್ ಶೀಟ್, 3 ಶೀಟನ್ನು ತೊಗೊಳ್ಬೇಕು. ಬ್ಯಾಕ್ ಟು ಬ್ಯಾಕ್ ಆದರೂ ಆಗಿರ್ಬೋದು ಅಥವಾ ಸಪ್ರೇಟಾಗಾದರೂ ಆಗಿರ್ಬೋದು. ಬೆಳಗ್ಗೆ ಎದ್ದ ತಕ್ಷಣ ದೇವ್ರಿಗೆ ಕೈ ಮುಗಿದು ಫ್ರೆಶ್ ಆಗಿ, ನೀವು ಬ್ರಷ್ ಮಾಡ್ತಿರೋ ಅದು ನಿಮಗೆ ಬಿಟ್ಟಿರೋದು, ನಾನು ಬ್ರಷ್ ಮಾಡಿದೆ ಒಂದೊಂದು ಸರಿ ಬರ್ತೀನಿ, ಡು ನಾಟ್ ಫಾಲೋ ಮೀ ಅದರಲ್ಲಿ. ಸೊ ನಾನೇನು ಮಾಡ್ತೀನಿ ಅಂತ ಅಂದರೆ ಬೆಳಗ್ಗೆ ಎದ್ದ ತಕ್ಷಣ ದೇವರಿಗೆ ನಮಸ್ಕಾರ ಮಾಡಿ, ಯೂನಿವರ್ಸ್ಗೆ ನಮಸ್ಕಾರ ಮಾಡಿ, ಮಿರರ್ ಪ್ರಾಕ್ಟೀಸ್, ಅಂದರೆ ಮಿರರ್ ಮುಂದೆ ನಿಂತ್ಕೊಂಡು ನನಗೆ ಸ್ವಲ್ಪ ಮೋಟಿವೇಟ್ ಮಾಡಿಕೊಂಡು, ದೆನ್ ಐ ಟೇಕ್ ದೋಸ್ A4 ಸೈಜ್ ಶೀಟ್ಸ್ 3 pages. ತಲೆಗೆ ಏನೇನೆಲ್ಲ ಬರುತ್ತೆ ಅರ್ಲಿ ಮಾರ್ನಿಂಗ್ ಫ್ರೆಶ್ ಮೈಂಡಲ್ಲಿ ಎಲ್ಲ ಬರಿತೀನಿ. 3 ಪೇಜ್ ಕಂಪ್ಲೀಟಾಗಿ ತುಂಬಿಸ್ಬೇಕಾಗತ್ತೆ ನೀವು. ಅಂದರೆ ನೆಗೆಟಿವಿಟಿ ಬಂದರೂ ಬರೀರಿ, ಕಷ್ಟ ಅಂದರೂ ಬರೀರಿ, ಬೆಳಗ್ಗೆ ಏನು ಆಂಗ್ಸೈಟಿ ಫೀಲ್ ಆಗ್ತಿದೆಯಾ ಬರೀ, ಬೆಳಗ್ಗೆ ಖುಷಿ ಆಗ್ತಿದ್ರೆ ಬರೀ, ಬೆಳಗ್ಗೆ ದುಡ್ಡು ಬರಬೇಕು ಯಾರ ಹತ್ರನೋ ಅದು ಬರೀರಿ, ತಿಂಡಿ ಮಾಡಬೇಕು, ಊಟ ಮಾಡಬೇಕು. ಸೊ ಬೇಸಿಕಲಿ ಎದ್ದ ತಕ್ಷಣ ನಿಮ್ಮ ಮೈಂಡನ್ನು ಕಂಪ್ಲೀಟ್ ಪ್ರೊಸೆಸ್ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಏನೇನೆಲ್ಲ ತಲೆಯಲ್ಲಿದೆ ಎಲ್ಲದನ್ನು ಕೂಡ ಬರಹ ರೂಪದಲ್ಲಿ ಇಳಿಸ್ಬಿಡಿ ಆಯಿತಾ. ಇಟ್ ವರ್ಕ್ಸ್ ಲೈಕ್ ಅ ಮ್ಯಾಜಿಕ್, ಟ್ರಸ್ಟ್ ಮೀ. ನನ್ನ ಮೇಲೆ ನಾನು ಆಣೆ ಹಾಕಿ ಹೇಳ್ತೀನಿ, ಆ್ಯಕ್ಚುಲಿ ಸಕ್ಕದಾಗಿ ವರ್ಕ್ ಆಗುತ್ತೆ ಅದು. ನಾನು ಜರ್ನಲಿಂಗ್ ಬರಿತೀನಿ ಆಯಿತಾ, ಬಟ್ ಹೇಗೆ ಅಂದರೆ ನಾನು ಟೈಮ್ ತೊಗೊಂಡು ಬರಿತೀನಿ. ಒಂದು 2 hours ಆದಮೇಲೆ ಎದ್ದು ನನ್ನ ಮಾರ್ನಿಂಗ್ ರುಟೀನ್ಸ್ ಎಲ್ಲ ಮಾಡಿಬಿಟ್ಟು ಬರಿತಾ ಇದ್ದೆ. ಬಟ್ ಇವಾಗ ಮೊನ್ನೆ ಯಾವುದೋ ಒಂದು ವೀಡಿಯೋ ನೋಡಿ ನಾನು ಕಲಿತೆ. ಸೊ ಒಂದು 2 ವೀಕ್ಸಿಂದ ಸ್ಟಾರ್ಟ್ ಮಾಡಿದ್ದೀನಿ, ಸಕ್ಕದಾಗಿ ವರ್ಕ್ ಆಗುತ್ತೆ. ಸೊ ಬೇಸಿಕಲಿ ಏನು ಗೊತ್ತಾ, ಈ ಜರ್ನಲಿಂಗ್ ಮಾಡೋದು, ಇವು ಬೆಳಗ್ಗೆ ಎದ್ದ ತಕ್ಷಣ ಈ ಥರದ್ದು ಏನಾದರೂ ನಿಮ್ಮ ಥಾಟ್ ಪ್ರೊಸೆಸ್ಸನ್ನು ಬರೆಯೋ ರೂಪದಲ್ಲಿ ಬರೆಯೋದ್ರಿಂದ ಮೈಂಡಲ್ಲಿ ಏನೇನೆಲ್ಲ ಕುತ್ಕೊಂಡಿರುತ್ತೆ ಅದು ಆಲ್ರೆಡಿ
ಒಂದು ಲೈಕ್ ಬ್ಯಾಲೆನ್ಸ್ ಸ್ಟೇಟ್ಗೆ ಬಂದಿರುತ್ತೆ. ಆ್ಯಂಡ್ ಒಂದೊಂದ್ಸರಿ ಏನಾಗುತ್ತೆ ಅಂತ ಅಂದರೆ ಬೆಳೀತಾ ಒಂಥರ ಆಂಗ್ಸೈಟಿ ಅಟ್ಯಾಕ್ಸ್ ಆದಂಗೆ ಆಗುತ್ತಲ್ವ. ಅಂದರೆ ಬೆಳಿಗ್ಗೆ ಎಲ್ಲ ಟೆನ್ಷನ್ಸ್ ಬರುತ್ತೆ, ಅದಾಗಿಲ್ಲ ಇದಾಗಿಲ್ಲ, ಈ ಕೆಲಸ ಆಗಿಲ್ಲ, ಅಯ್ಯೋ ಸ್ನಾನ ಮಾಡಬೇಕು, ಆಫೀಸ್ಗೆ ಹೋಗ್ಬೇಕು, ಆ ಥರ ಫುಲ್ ಫ್ಲಡ್ಡೆಡ್ ಆಗಿರುತ್ತೆ. ಸೊ ಹೊರಗಿನ ವರ್ಡ್ಗೆ ನಿಮ್ಮನ್ನು ನೀವು ಓಪನ್ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ನಿಮ್ಮ ಜೊತೆ ನೀವು ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ಕೊಂಡಂಗಿರುತ್ತೆ ವೆನ್ ಯು ಡು ದ ಜರ್ನಲಿಂಗ್. ಆ್ಯಂಡ್ ಆ ಬುಕ್ ಹಿಡ್ಕೊಂಡು, ಆ ಪೆನ್ ಹಿಡ್ಕೊಂಡು, ಆ ಥಾಟ್ಸನ್ನೆಲ್ಲ ಒಂದು ಸರಿ ಬರೆಯೋದು ರೂಢಿ ಮಾಡ್ಕೊಂಡ್ರೆ ಅಲ್ವಾ, ಒಂದೊಂದು ಸರಿ ಅನಿಸ್ಬೋದು ಯಪ್ಪ ಇದು ಸಚ್ ಟಾಸ್ಕ್, ಯಪ್ಪ ಇದು ಮಾಡೋಕ್ಕಾಗಲ್ಲ ಅಂತ. ಸೊ ಯು ಚೂಸ್, ನಿಮಗೆ ಟೆನ್ಷನ್ ಆಗಿರೋದು ಓಕೆನಾ ಅಥವಾ ಬರೆದು ಓಕೆ ಮಾಡ್ಕೊಳ್ಳೋದು ಓಕೆನಾ, ಅಥವಾ ಆಂಗ್ಸೈಟಿ ಫೀಲ್ ಆಗೋದು ಓಕೆನಾ, ಓಕೆ ನನ್ನೆಲ್ಲ ಥಾಟ್ಸನ್ನು ಕೂಡ ಒಂದು ಬ್ಯಾಲೆನ್ಸ್ ಲೆವೆಲ್ಗೆ ತರೋದು ಓಕೆನಾ, ಸೋ ಮಚ್ ಥಿಂಗ್ಸ್ ಆರ್ ರನ್ನಿಂಗ್ ಇನ್ ಮೈ ಮೈಂಡ್ ಅನ್ನೋದು ಓಕೆನಾ, ಅಥವಾ ಐ ಫೀಲ್ ಬೆಟರ್ ಅನ್ನೋದು ಓಕೆನಾ, ಓ ಮೈ ಗಾಡ್ ಐ ಕಾಂಟ್ ಹ್ಯಾಂಡಲ್ ಅನ್ನೋದು ಓಕೆನಾ, ಅಥವಾ ಐ ಕ್ಯಾನ್ ಹ್ಯಾಂಡಲ್, ಹೇಗೆ ಬರುತ್ತಾ ಎನರ್ಜಿ. ಸೊ ಚೂಸ್ ಮಾಡಬೇಕಾಗಿರೋದು ನೀವು. ಎಷ್ಟೊಂದು ಸರಿ ನಮ್ಮ ಕೆಲಸ ಇದೆ ಅದು ಇದು ಅಂದ್ಕೊಳ್ತಾ ಬೆಳಗ್ಗೆ ಎದ್ದು ಹೊರಟು ಬಿಡ್ತೀವಿ. ಎಂಟೈರ್ ಡೇನ ನಮ್ಮ ಮೈಂಡು, ನಮ್ಮ ಬಾಡಿಗೆ ಟೇಕ್ ಕೇರ್ ಮಾಡೋಕ್ಕೆ ಬಿಟ್ಬಿಡ್ತೀವಿ. ಸೊ ಎಂಟೈರ್ ಡೇನ ಜಂಜಾಟವನ್ನು ನಿಮ್ಮ ಮೈಂಡ್ ಆ್ಯಂಡ್ ಬಾಡಿ ತೊಗೊಳ್ಬೇಕು ಅಂತಂದರೆ ಅದಕ್ಕೆ ಪ್ರಿಪೇರ್ ಮಾಡಬೇಕಾಗತ್ತೆ ಅಲ್ವಾ. ಅದಕ್ಕೂ ಸ್ವಲ್ಪ ವೆಲ್ನೆಸ್ ಕೊಡಬೇಕಾಗತ್ತೆ, ಅದಕ್ಕೂ ಸ್ವಲ್ಪ ಪ್ರಾಕ್ಟೀಸ್ ಮಾಡಿಸ್ಬೇಕಾಗತ್ತೆ, ಅದಕ್ಕೂ ಗೊತ್ತಾಗಬೇಕು, ಅದಕ್ಕೊಂದು ಸೇಫ್ ಸ್ಪೇಸ್ ಅಂತ ಬೇಕು ಅಲ್ವಾ ನಿಮ್ಮ ಮೈಂಡ್ ಆ್ಯಂಡ್ ಬಾಡಿಗೆ. ನಾರ್ಮಲ್ ಡೇ ಅಂತ ತೊಗೊಂಡ್ರೆ ಇವತ್ತು ಬೆಳಗ್ಗೆಯಿಂದ ಸಂಜೆವರೆಗೂ ಏನೇನೆಲ್ಲ ಆಗ್ಬೋದಲ್ವಾ. ನಾನು ಕೆಲಸ ಮಾಡ್ತೀನಿ, ಅಡುಗೆ ಮಾಡ್ತೀನಿ, ಖುಷಿಯಾಗಿರ್ತೀನಿ, ಅಳ್ತೀನಿ, ಬೇಜಾರಾಗ್ತೀನಿ, ಏನೋ ಮೀಟಿಂಗ್ ತೊಗೋತೀನಿ, ಅಯ್ಯೋ ಇದಾಗಿಲ್ಲ, ಲಾಂಡ್ರಿ ಮಾಡಬೇಕು, ಬಟ್ಟೆ ಶಾಪಿಂಗ್ ಮಾಡಬೇಕು, ವೆರಿ ಸೋ ಮಚ್. ಅದನ್ನೆಲ್ಲ ಪ್ರೊಸೆಸ್ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ಮೈಂಡಿಗೆ ಸ್ವಲ್ಪ ಪ್ರಿಪೇರ್ ಮಾಡೋದು ಒಳ್ಳೇದಲ್ವಾ. ಇವಾಗ ನೋಡಿ, ಒಂದು ಜಾರ್ ಇರುತ್ತೆ ಅಂತ ಇಟ್ಕೊಳ್ಳಿ, ಅದರಲ್ಲಿ ಕಲರ್ ಕ್ಲಿಪ್ಸ್ಗಳಿರುತ್ತೆ. ನೀವು ಹೇಳ್ತೀರಾ ಅಲ್ವಾ ಇವಾಗ ಸಾರ್ಟ್ ಔಟ್ ಮಾಡಿ ಅಂತ, ಅವಾಗ ಏನು ಮಾಡ್ತೀರಾ, ಕುತ್ಕೊಂಡು ಸಾರ್ಟ್ ಔಟ್ ಮಾಡ್ತೀರಾ. ಆ ಸಾರ್ಟ್ ಔಟ್ ಮಾಡಿದಾಗ ಮಾಡಿರೋ ಮನಸ್ಸಿಗೂ ಖುಷಿ ಇರುತ್ತೆ ಆ್ಯಂಡ್ ಅದನ್ನು ನೋಡಿದಾಗ ನಿಮಗೂ ಕೂಡ ಖುಷಿ ಇರುತ್ತೆ. ಅದೇ ಥರ ನಿಮ್ಮ ಮೈಂಡಲ್ಲಿ ಎಷ್ಟೊಂದು ಥಾಟ್ಸು ಅಂತ ಅದನ್ನೆಲ್ಲ ಸಪ್ರೇಟ್ ಮಾಡಿ ಇಟ್ಟಾಗ ಮೈಂಡ್ಗೂ ಕೂಡ ರಿಲೀಫ್ ಅನಿಸುತ್ತೆ, ಮಾಡಿರೋ ನಿಮಗೂ ಕೂಡ ರಿಲೀಫ್ ಅನಿಸುತ್ತೆ, ಎಂಟೈರ್ ಡೇ ಎನರ್ಜಿ ಕ್ಯಾರಿ ಆಗುತ್ತೆ. ಯಾವ ಲೆವೆಲಿಗೆ ಎನರ್ಜಿ ಇರುತ್ತೆ ಗೊತ್ತಾ, ನಿಮಗೆ ಕೋಪ ಬರಲ್ಲ, ಅಂದರೆ ಕೋಪ ಬಂದ್ರೂ ಕೂಡ ಒಂದು ಲೆವೆಲಿಗೆ ಬರುತ್ತೆ. ನಿಮ್ಮ ಎನರ್ಜಿಯನ್ನು ಪ್ರೊಟೆಕ್ಟ್ ಮಾಡ್ಕೋಬೇಕು ಅಂತ ಅನಿಸುತ್ತೆ, ಯಾರ ಜೊತೆನೂ ವಾದ ಮಾಡಬೇಕು ಅಂತ ಅನಿಸಲ್ಲ, ತುಂಬ ಕಾಮ್ನೆಸ್ ಅಂತ ಫೀಲ್ ಆಗುತ್ತೆ, ನಿಮ್ಮೊಳಗೆ ನೀವು ತುಂಬ ಕಂಫರ್ಟಬಲ್ ಇರ್ತೀರ. ಹೊರಗಡೆ ಅಲ್ಲೋಲ ಕಲ್ಲೋಲ ಏನಾಗ್ತಿದ್ರು ಕೂಡ ಮನಸ್ಸಲ್ಲಿ ಅಯ್ಯೋ ಇದಕ್ಕೆಲ್ಲ ಇಷ್ಟು ಯಾಕೆ ಟೆನ್ಷನ್ ಮಾಡ್ಕೊಳ್ಳೋದು, ಆರಾಮಾಗಿ ಮಾಡೋಣ ಅಂತ ಫೀಲ್ ಬರುತ್ತೆ. ಏನೋ ಸಖತ್ ಹ್ಯಾಪಿ ವೈಬ್ಸ್ ಇರುತ್ತೆ ಆ್ಯಂಡ್ ಸಖತ್ತಾಗಿ ವರ್ಕ್ ಆಗುತ್ತೆ ಅದು. ಇಷ್ಟು ಚೆನ್ನಾಗಿ ಕೇಳಿಸಿದೆ ಸೌಂಡು. ಒಂದೊಂದ್ಸರಿ ಆ ಕರೇಜ್ ನಮ್ಮ ತಲೆಯಲ್ಲಿ ಬರಲ್ಲ ಆಯಿತಾ, ಅಂದರೆ ಟು ಜಸ್ಟ್ ಲೆಟ್ ಗೋ, ಆ ಕೇರ್ ಫ್ರೀ ಆಗಿರೋಕ್ಕೆ. ಆ ಕೇರ್ ಫ್ರೀ ಮೈಂಡನ್ನು ನಿಮ್ಮ ಲೈಫಲ್ಲಿ ಅಳವಡಿಸ್ಕೊಳ್ಬೇಕು ಅಂತಂದರೆ ಈ ಥರದ್ದೆಲ್ಲ ಪ್ರಾಕ್ಟೀಸಸ್ ಮಾಡೋದ್ರಿಂದಲ್ಲ ಮೈಂಡ್ಗೂ ಸ್ವಲ್ಪ ಕಾಮ್ನೆಸ್ ಸಿಗುತ್ತೆ, ಆರಾಮ್ ಸಿಗುತ್ತೆ. ಇಟ್ಸ್ ಆಸ್ ಸಿಂಪಲ್ ಆಸ್ ನೀವು ಬೆಳಗ್ಗೆ ಆಫೀಸ್ಗೆ ಹೋಗ್ಬೇಕಾದ್ರೆ ನಿಮ್ಮ ಬೈಕನ್ನೆಲ್ಲ ಒರೆಸ್ಬಿಟ್ಟು ಚೆನ್ನಾಗಿ ರೆಡಿ ಮಾಡಿಬಿಟ್ಟು ಹೊರಟ್ಬಿಡ್ತೀರ ಅಲ್ವಾ. ಒಂದು 10-15 ಕಿಲೋಮೀಟ್ರ್ ಹೋಗೋದಕ್ಕೆ ನೀವು ಗಾಡಿನ ಅಷ್ಟು ಚೆನ್ನಾಗಿ ನೋಡ್ಕೋತೀರಂತೆ. ಇನ್ನು ಸಾಯೋವರೆಗೂ ಈ ಬಾಡಿ ಒಂದು 50-60 ವರ್ಷ ನೀವು ನೆಟ್ಟಿಗೆ ನೋಡ್ಕೋಬೇಕು ಅಂತಂದರೆ ಅದಕ್ಕೆ ಡೈಲಿ ಅದು ಕೊಡಬೇಕಲ್ವ, ನ್ಯೂಟ್ರಿಯೆಂಟ್ಸು ಏನೇನೆಲ್ಲ ಬೇಕು. ಜರ್ನಲಿಂಗ್ ಆ ಲೆವೆಲ್ಗೆ ವರ್ಕ್ ಆಗುತ್ತೆ. ಸೊ ಜರ್ನಲಿಂಗ್ ನಿಮ್ಮ ಮೈಂಡ್ಗೆ ಆ ರೀತಿಯ ಕಂಫರ್ಟ್ ಆ್ಯಂಡ್ ಕಾಮ್ನೆಸ್ನ ಕೊಡುತ್ತೆ. ಬೆಳಗ್ಗೆ ಎದ್ದೇ ಜರ್ನಲಿಂಗ್ ಮಾಡಬೇಕು ಅಂತಿಲ್ಲ. ನಾನು ಸ್ಟಾರ್ಟ್ ಮಾಡಿರೋದು ಅಂದರೆ ತುಂಬ ಸ್ವಲ್ಪ 1 hour 2 hours ಮುಂಚೆ ಮಾಡ್ತಿದ್ದವಳು ಇವಾಗ ಅರ್ಲಿ, ಅಂದರೆ ನಾನು ಎದ್ದ ತಕ್ಷಣ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ನಿಮಗೆ ತುಂಬ ಹೊರೆ ಅಂತ ಅನಿಸಿದ್ರೆ ನೀವು ಡೇಯಲ್ಲಿ ಯಾವಾಗ ಬೇಕಾದ್ರೂ ಜರ್ನಲಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಆಯಿತಾ. ಅಂದರೆ ಇವಾಗಷ್ಟೇ ಸ್ಟಾರ್ಟ್ ಮಾಡ್ತಾ ಇದ್ರಂದ್ರೆ ನಾನು ಇದನ್ನೆಲ್ಲ ಪ್ರಾಕ್ಟೀಸ್ ಮಾಡ್ತಾ 10 ವರ್ಷ ಮೇಲಾಗಿದೆ ಆಯಿತಾ. ಬಟ್ ಕಂಪ್ಲೀಟ್ ಜರ್ನಲಿಂಗ್ ಅಂದರೆ ಕಂಟಿನ್ಯೂಸ್ ಆಗಿ ಜರ್ನಲಿಂಗ್ ಮಾಡ್ತಿರೋದು ಅಂತಂದರೆ ಒಂದು 5-6 ವರ್ಷದಿಂದ. ಬಟ್ ಅದಕ್ಕಿಂತ ಮುಂಚೆಯಿಂದನೂ ಕೂಡ ಮಾಡ್ತಾ ಇದ್ದೆ, ಬರಿತಾ ಇದ್ದೆ. ಸೊ ಒಂದು 10-12 ವರ್ಷ ಇದೆ. ಸೊ ನಾನು ಎಕ್ಸ್ಪೀರಿಯನ್ಸಿಂದ ಹೇಳ್ತೀನಿ, ಇಟ್ ವರ್ಕ್ಸ್ ಲೈಕ್ ಮ್ಯಾಜಿಕ್ ಆಯಿತಾ. ಸೊ ನಿಮ್ಮಲ್ಲಿ ಯಾರಾದರೂ ಹೊಸದಾಗಿ ಸ್ಟಾರ್ಟ್ ಮಾಡ್ತಿರೋ ಜರ್ನಲಿಂಗ್ ಅಂದರೆ ಬೆಳಗ್ಗೆ ಎದ್ದ ತಕ್ಷಣ ಬರೆಯೋದು ತುಂಬ ಟಾಸ್ಕ್ ಅಂತ ಅನ್ಸಿದ್ರೆ ಬರಿಬೇಡಿ, ಬೆಳಗ್ಗೆ ಎದ್ದ ತಕ್ಷಣ ಮಾಡಬೇಕು ಅಂತಿಲ್ಲ. ಸೊ ಈ ರುಟೀನ್ಸ್ ಎಲ್ಲ ಏನು ಗೊತ್ತಾ, ನೀವು ಇಷ್ಟಪಟ್ಟು ಮಾಡಬೇಕು, ಖುಷಿಯಿಂದ ಮಾಡಬೇಕು, ನಿಮಗೆ ಅದು ಹ್ಯಾಪಿ ಫೀಲ್ ಬರಬೇಕು. ಅಯ್ಯೋ ಮಾಡಬೇಕಲ್ಲ ಅಂತ ಮಾಡಬೇಡಿ, ಪ್ಲೀಸ್ ಮಾಡಬೇಡಿ. ನೀವು ಯಾವತ್ತೂ ಮಾಡೋಕ್ಕೆ ಹೋಗ್ಬೇಡಿ ಆ ಥರ ಮೈಂಡ್ ಇದ್ದರೆ. ಈ ಥರ ಬಿಲೀಫ್ ಸಿಸ್ಟಮ್, ಈ ಥರ ಎನರ್ಜಿಲ್ಲ ಹೇಗೆ ವರ್ಕ್ ಆಗುತ್ತೆ ಅಂತಂದರೆ ನೀವು ಅದಕ್ಕೆ ಎಷ್ಟು ಪಾಸಿಟಿವಿಟಿ ಕೊಡ್ತೀರೋ ಅಷ್ಟು ಪಾಸಿಟಿವಿಟಿ ನಿಮಗೆ ರಿಟರ್ನಿಂಗ್ ಬರುತ್ತೆ. ನಾನು ಕೊಂಕು ಮೂತಿ ಹಾಕ್ಕೊಂಡು ಯಾವನ್ ಮಾಡ್ತಾನೆ ಅಂತೆಲ್ಲ ಮಾಡಿದ್ರೆ ಅದೇನು ವರ್ಕ್ ಆಗಲ್ಲ. ಸೊ ನೀವು ಯಾರು ಹೊಸದಾಗಿ ಸ್ಟಾರ್ಟ್ ಮಾಡ್ತಿದ್ದೀರಾ ಅಂತಂದರೆ ನಿಮಗೆ ಡೇಯಲ್ಲಿ ಯಾವ ಟೈಮ್ ಸೂಕ್ತ ಅನಿಸುತ್ತೆ ಆ ಟೈಮಿಗೆ ಬರೀರಿ. ಬೆಳಗ್ಗೆ ಎದ್ದಾದರೂ ಬರೀರಿ, ಅಥವಾ ಮಧ್ಯಾಹ್ನ ಒಂದೊಂದ್ಸರಿ ಮನ್ಸು ಭಾರ ಆಗ್ತಿದೆ ಅಂದರೆ ಬರೀರಿ, ಅಥವಾ ಸಂಜೆ ನೈಟ್ ಮಲ್ಗೋಕ್ಕಿಂತ ಮುಂಚೆ ಬರೀರಿ. ನೈಟ್ ಮಲಗೋಕ್ಕಿಂತ ಮುಂಚೆ ಬರೆಯೋದು ಕೂಡ ಇಟ್ಸ್ ಅ ವೆರಿ ಗುಡ್ ಹ್ಯಾಬಿಟ್. ಬಿಕಾಸ್ ಅವತ್ತಿನ ಡೇಗೆ ಬಾಯ್ ಹೇಳಿ ಬೆಡ್ಗೆ ಹೋಗಿ ಹೊಸ ಡೇನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಅವತ್ತಿನ ದಿನ ಏನೇನೆಲ್ಲ ಆಯಿತು ಅನ್ನೋದನ್ನು ಕಂಪ್ಲೀಟಾಗಿ ರಿಲೀಸ್ ಮಾಡ್ದಂಗೆ ಇರುತ್ತೆ. ನಾವು ಏನು ಬರಿಬೇಕು ಜರ್ನಲಿಂಗಲ್ಲಿ, ಅದೆಲ್ಲ ಸ್ಟೇಜಸ್ ಇರುತ್ತೆ ಆಯಿತಾ. ಒಬ್ಬೊಬ್ಬರು ಒಂದೊಂದು ಲೆವೆಲಲ್ಲಿ ಜರ್ನಲಿಂಗ್ ಬರಿತಾ ಕೂತ್ಕೋತಾರೆ. ನೀವೇನಾದ್ರು ಇವಾಗಷ್ಟೇ ಸ್ಟಾರ್ಟ್ ಮಾಡ್ತಿದ್ದೀರ ಅಂತಂದರೆ
ತಲೆಗೆ ಬಂದಿದ್ದು ಬರೀರಿ. ನಾನಿವತ್ತು 6 ಗಂಟೆಗೆ ಎದ್ದೆ, 6:45ಗೆ ಬ್ರಷ್ ಮಾಡಿದೆ, 7 ಗಂಟೆಗೆ ತಿಂದೆ, 7:15ಗೆ ಆಫೀಸ್ಗೆ ಹೊರಟೆ, 8 ಗಂಟೆಗೆ ರೀಚ್ ಆದೆ, ಅಲ್ಲಿ 1 ಗಂಟೆವರೆಗೂ ಕೆಲಸ ಮಾಡಿದೆ, ಆಮೇಲೆ ಊಟ ಮಾಡಿದೆ. ಜಸ್ಟ್ ಸಿಂಪಲ್ ಥಿಂಗ್ಸ್. ಅದು ಗೊತ್ತು ನಿಮ್ಮ ತಲೆಯಲ್ಲಿದೆ ನೀವು ಮಾಡಿದ್ದೀರಾ ಅಂದ್ಕೊಂಡು ಅಂತ, ಬಟ್ ಬರಹ ರೂಪಕ್ಕೆ ಹಾಕಿದಾಗ ಅದ್ರ ಮ್ಯಾಜಿಕ್ ಅನುಭವಿಸೋರಿಗೆ ಗೊತ್ತು ಅಂತಲ್ಲ, ಅದು ನಿಮ್ಗೆ ಗೊತ್ತಾಗತ್ತೆ ಬರಿತಾ. ಸೊ ಸಿಂಪಲ್ಲಾಗಿ ಬರೆಯೋಕ್ಕೆ ಸ್ಟಾರ್ಟ್ ಮಾಡಿ. ಅದಾದಮೇಲೆ ಯಾವಾಗೆಲ್ಲ ಮನಸ್ಸು ಭಾರ ಅಂತ ಅನಿಸುತ್ತೆ, ಯಾರು ಹೇಳ್ಕೊಳ್ಳೋರಿಲ್ಲ ಅಂತ ಅನಿಸುತ್ತೆ, ಆವಾಗ ಕೂಡ ಬರೆಯೋದಕ್ಕೆ ಪ್ರಾಕ್ಟೀಸ್ ಮಾಡಿ. ನಾನು ಇವಾಗ ಕುತ್ಕೊಂಡಿದ್ದೀನಿ, ಇವಾಗ ಹೊರಗಡೆ ಇದ್ದೀನಿ, ನನ್ನ ಫ್ರೆಂಡ್ಸ್ ಯಾರೂ ಇಲ್ಲ, ನಂಗೆ ಒಂಥರ ಅನ್ನಿಸ್ತಾ ಇದೆ ಅಂದಾಗ ಯು ಕ್ಯಾನ್ ಸ್ಟಾರ್ಟ್ ರೈಟಿಂಗ್. ನಂಗೆ ಈ ಥರ ಫೀಲ್ ಆಗ್ತಿದೆ, ಹೀಗೆ ಫೀಲ್ ಆಗ್ತಿದೆ, ನಂಗೆ ಯಾರೋ ನೋವು ಮಾಡಿದ್ರು, ಇವ್ರು ಯಾರೋ ಹೇಳಿ ಟೈಮಿಂಗ್ ನನಗೆ ಕಾಸು ಕೊಟ್ಟಿಲ್ಲ, ಅಯ್ಯೋ ಈ ಕೆಲಸ ಆಗಿಲ್ಲ ಅಂದರೆ ಈ ಥರದ್ದು ಏನೇ ಒಂದು ಎಮೋಷ್ನಲ್ ಟರ್ಬುಲೆನ್ಸ್ ಇದ್ರೂ ಕೂಡ ಆವಾಗ ಕೂಡ ಬರೆಯೋಕ್ಕೆ ಸ್ಟಾರ್ಟ್ ಮಾಡಿ. ತಲೆಗೆ ಬಂದಿದ್ದು ಬರೀರಿ ಆಯಿತಾ. ಸೊ ಹೋಗ್ತಾ ಹೇಳ್ತಾ ಹೋಗ್ತೀನಿ. ಅಂದರೆ ಇವಾಗ ಸ್ಪಿರಿಚುವಲ್ ಜರ್ನಲಿಂಗ್ ಹಿಂಗೆ ಮಾಡ್ತೀರಾ ಮ್ಯಾನಿಫೆಸ್ಟೇಷನ್ದೆಲ್ಲ ಅಂತ. ಬಟ್ ಸ್ಟಾರ್ಟಿಂಗಲ್ಲಿ ನೀವು ಜರ್ನಲಿಂಗ್ ಸ್ಟಾರ್ಟ್ ಮಾಡಬೇಕು ಅಂತಿದ್ರೆ ನಿಮ್ಮ ಡೇ ಟು ಡೇ ಬೇಸಿಸ್ದು ಆ್ಯಕ್ಟಿವಿಟೀಸ್ನ ಬರಿತಾ ಹೋಗಿ. ಆ್ಯಂಡ್ ನೀವೇನು ಫಾಲೋ ಮಾಡದೇ ಇದ್ರೂ ಕೂಡ ಪರವಾಗಿಲ್ಲ, ಪ್ಲೀಸ್ ಬೆಳಗ್ಗೆ ಎದ್ದ ತಕ್ಷಣ 3 ಪೇಜ್ A4 ಸೈಜ್ ಶೀಟಲ್ಲಿ ನಿಮ್ಮ ಥಾಟ್ಸನ್ನು ಬರೀರಿ. ಕಂಪ್ಲೀಟ್ 3 ಪೇಜ್ ಎಂಟೈರ್. ಅಂದರೆ ಬ್ಯಾಕ್ ಟು ಬ್ಯಾಕ್ ಬರೆಯೋದು, ಸಪ್ರೇಟ್ 3 ಶೀಟ್ಸ್ ಅಲ್ಲ, 1 2 1 2 1 2 ಅಲ್ಲ, 1 2 3 ಹೇಳ್ತಲ್ಲಿ 1 2 3. ಸೊ ಈ ಥರ ಬರೆಯೋ ಹ್ಯಾಬಿಟ್ ಯಾವಾಗಿರುತ್ತೆ ಅಲ್ವಾ ನಿಮಗೆ ಗೊತ್ತಾಗುತ್ತೆ ನಿಮ್ಮ ಪೇಷನ್ಸ್ ಲೆವೆಲ್ ಎಷ್ಟು ಜಾಸ್ತಿ ಆಗಿದೆ, ನಿಮ್ಮ ಕಾಮ್ನೆಸ್ ಲೆವೆಲ್ ಎಷ್ಟು ಜಾಸ್ತಿ ಆಗಿದೆ. ಆ್ಯಂಡ್ ತುಂಬ ಉಲ್ಲಾಸಕರವಾಗಿರುತ್ತೆ ದಿನ, ಹ್ಯಾಪಿ ವೈಬ್ಸ್ ಇರುತ್ತೆ, ಇನ್ನು ಏನೋ ಒಂಥರ ಮನಸ್ಸಿಗೆ ಖುಷಿ ಇರುತ್ತೆ. ಬೆಳೀತಾ ಅದು ಇದು ಅಂತ ನಮ್ಗೆ ಟೆನ್ಷನ್ ಇದ್ದೇ ಇರುತ್ತೆ ಆಯಿತಾ. ಬಟ್ ಯಾವಾಗ ನಾವು ಒಂದು ಒಳ್ಳೆಯ ರುಟೀನ ನಮ್ಮ ಜೀವನದಲ್ಲೇ ಬೆಳೆಸ್ಕೊಳ್ತೀವಿ, ಬೆಳಗ್ಗೆ ಎದ್ದೇಳೋದಾಗಿರ್ಬೋದು, ಅಥವಾ ಇನ್ನೊಬ್ರ ಜೊತೆ ಮಾತಾಡಬೇಕಾದ್ರೆ ಕೋಪ ಬಂದ್ರೂ ಕೂಡ ನೀವು ನಿಮ್ಮನ್ನು ಹೆಂಗೆ ಕಂಟ್ರೋಲ್ ಮಾಡ್ತೀರಾ ಅನ್ನೋದಾಗಿರ್ಬೋದು, ಅಥವಾ ಯಾವುದೋ ಒಂದು ಕೆಟ್ಟ ಸಿಚುವೇಷನಲ್ಲಿ ನೀವು ವಾಕೌಟ್ ಮಾಡೋದಕ್ಕೆ ಕರೇಜ್ ಕೊಡೋದಾಗಿರ್ಬೋದು. ಸೊ ಇವೆಲ್ಲವೂ ಕೂಡ ಐ ಫೀಲ್ ಎಸ್ಪೆಷಲಿ ನೀವು ಒಂದು ರುಟೀನ್ ಹಾಕೊಳ್ಳೋದ್ರಿಂದ ಅಥವಾ ನಿಮ್ಮ ಲೈಫಲ್ಲಿ ನೀವು ಫಾಲೋ ಮಾಡುವಂತಹ ಒಂದಿಷ್ಟು ವಿಚಾರಗಳಿಂದನೂ ಕೂಡ ನಿಮಗೆ ತಲೆಗೆ ಬರುತ್ತೆ. ಅದು ನೀವು ಫಾಲೋ ಮಾಡೋ ವಿಚಾರಗಳು ಕೂಡ ತುಂಬ ಇಂಪ್ಯಾಕ್ಟ್ ಆಗುತ್ತೆ. ಸೊ ದಿಸ್ ಇಸ್ ಬೇಸಿಕಲಿ ಅಬೌಟ್ ಡೈರಿ ಆ್ಯಂಡ್ ಜರ್ನಲಿಂಗ್. ನನ್ನ ಹತ್ರ ಈ ಒಂದು 5-6 ವರ್ಷದಲ್ಲಿ ಎಷ್ಟು ಡೈರಿಗಳಿದ್ದಾವೆ ಅಂದರೆ ಬರ್ದಿಡ್ತೀನಿ ನಾನು. ನಮ್ಮ ಮನೆಯಲ್ಲೇ ಹುಡುಕಿದ್ರು, ಈ ಮನೆಗೆ ಬಂದು 1 ವರ್ಷ ಆಗ್ತಾ ಬರ್ತಿದೆ, ನಮ್ಮ ಮನೆಯಲ್ಲೇ ಹುಡುಕಿದ್ರು ಮಿನಿಮಮ್ ಅಂದರೂ 28 ಡೈರಿ ಸಿಗ್ಬೋದು ಪಕ್ಕಾ. ನಾನು ಮೊನ್ನೆ ಕೂತ್ಕೊಂಡು ಯೋಚನೆ ಮಾಡ್ತಾ ಇದ್ದೆ. ಸೊ ಐ ಹೋಪ್ ಈ ವಿಡಿಯೋ ನಿಮಗೆ ಹೆಲ್ಪ್ ಆಗಿರುತ್ತೆ. ಸ್ಕ್ರಿಪ್ಟ್ ಏನೂ ಬರ್ದಿಲ್ಲ, ಬಟ್ ನನ್ನ ತಲೆಗೆ ಬಂತು ಇದೊಂದು ಟಾಪಿಕ್ ಬಗ್ಗೆ ಮಾತಾಡಬೇಕು ಅಂತ. ಸೊ ಬರೆಯೋಕ್ಕೆ ಸ್ಟಾರ್ಟ್ ಮಾಡಿ. ಆ್ಯಂಡ್ ಇದೇನಾದರೂ ನಿಮ್ಮ ಜೀವನದಲ್ಲಿ ನಿಮಗೆ ಚೇಂಜಸ್ ಅಂತ ಅನಿಸಿದ್ರೆ ಪ್ಲೀಸ್ ಡೂ ಲೆಟ್ ಮಿ ನೋ. ಆ್ಯಂಡ್ ಈ ವಿಡಿಯೋ ಇಷ್ಟ ಆದರೆ ಕಮೆಂಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಆ್ಯಂಡ್ ಯಾವುದೇ ಒಂದು ವಿಡಿಯೋ ಬಗ್ಗೆ ನಿಮ್ದು ಏನಾದರೂ ಒಪಿನಿಯನ್ಸ್ ಇದ್ದರೆ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ನನಗೆ ಹೇಳಿ. ಆ್ಯಂಡ್ ಯು ಕ್ಯಾನ್ ಫಾಲೋ ಮೀ ಆನ್ Instagram @thecurlygirly. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಐ ವಿಲ್ ಮೀಟ್ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಅದಕ್ಕಿಂತ ಮುಂಚೆ ವ್ಯೂ ತೋರಿಸ್ತೀನಿ ನೋಡಿ. Meet you all in the next video. Tata, bye bye. Thank you for watching.